ಮಂಗಳೂರಿನ ಸಂತ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿಯೊಬ್ಬರು ಧರ್ಮದ ಅವಹೇಳನ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತಲ್ಲ. ಈ ಪ್ರಕರಣ ಮತ್ತೊಂದು ರೀತಿಯ ತಿರುವು ಪಡೆದುಕೊಳ್ತಾ ಇದೆ. ಘಟನೆ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟ ಪೋಷಕರಿಗೆ ಬೆದರಿಕೆ ಕರೆ ಮತ್ತು ಮೆಸೇಜ್ಗಳು ಹೋಗ್ತಾ ಇದೆಯಂತೆ. ತೊಕ್ಕಟ್ಟುವಿನ ಹೋಲಿ ಏಂಜಲ್ ಶಾಲೆಯ ಟೀಚರ್ ಆಗಿದ್ದ ಕವಿತಾಗೆ ಆ ಸ್ಕೂಲ್ನಿಂದ ಗೇಟ್ ಪಾಸ್ ಕೊಟ್ಟಿದೆ. ಎರಡು ಸೇಮ್ ಸ್ಕೂಲ್ಗಳು, ಅಂದ್ರೆ ಹೆಸರು ಚೇಂಜ್, ಒಂದೇ ಧರ್ಮದ ಸ್ಕೂಲ್ಗಳು. ಗಮನಿಸ್ಕೊಳ್ಳಿ, ಮಂಗಳೂರಿನ ಸಂತ ಜೆರೋಸಾ ಶಾಲಾ ಶಿಕ್ಷಕಿ ಧರ್ಮದ ಅವಹೇಳನ ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಘಟನೆ ಬಗ್ಗೆ ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆ ಕೊಟ್ಟರು ಅಂದ್ಕೊಂಡು ತೊಕ್ಕಟ್ಟುವಿನಲ್ಲಿ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಹೆಸರು ಹೋಲಿ ಏಂಜಲ್ ಅಂತ. ಆ ಸ್ಕೂಲ್ನ ಟೀಚರ್ ಕೆಲಸ ಮಾಡ್ಕೊಂಡಿದ್ದ ಕವಿತಾಗೆ ಕೆಲಸದಿಂದ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಘಟನೆಯ ದಿನ ಡಿಡಿಪಿಐ ಕಚೇರಿಗೆ ಶಿಕ್ಷಕಿ ಕವಿತಾ ಬಂದಿದ್ರು. ಆ ವೇಳೆ ಕವಿತಾ ಮಾತನಾಡಿದ ವಿಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು. ಈ ಹಿನ್ನೆಲೆ ಪಾಪ ಟೀಚರ್ ಕೆಲಸದಿಂದಲೇ ಕಿತ್ತು ಹಾಕಿದ್ದಾರೆ ಅಥವಾ ವಜಾಗೊಳಿಸಿದ್ದಾರೆ ಹೋಲಿ ಏಂಜಲ್ ಶಾಲೆಯ ಆಡಳಿತ ಮಂಡಳಿ. ಆ ಬಳಿಕ ಕವಿತಾ ಅವರ ಮೊಬೈಲ್ಗೆ ನಿರಂತರ ಬೆದರಿಕೆ ಕರೆಗಳು ಬರ್ತಾ ಇತ್ತಂತೆ. ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಟೀಚರ್ ಕವಿತಾ ದೂರು ದಾಖಲಿಸಿದ್ದಾರೆ. ಗುರುವಾರ 15ನೇ ತಾರೀಕಿಂದ ನನ್ನ ಮೊಬೈಲಿಗೆ ಅನಾಮಿಕ ಕರೆಗಳು ಬರ್ತಾ ಉಂಟು, ಹೊರದೇಶದಿಂದ ಹೆಚ್ಚಾಗಿ. ಆ ದಿನ ಒಂದು 9:30 ಹೊತ್ತಿಗೆ ನನಗೊಂದು ವಾಟ್ಸಪ್ಪಿಗೆ ಒಂದು ಮೆಸೇಜ್ ಬಂತು. ಈ ಎಲ್ಲ ಆಡಿಯೋಕ್ಕೆ ನಾನೇ ಕಾರಣ ಅನ್ನುವ ರೀತಿಯಲ್ಲಿ ಫೇಸ್ಬುಕ್ ಅಕೌಂಟಿಂದ ನನ್ನ ಫ್ಯಾಮಿಲಿ ಫೋಟೋಸ್ ತೆಗೆದು ಅದನ್ನು ಶಿ ಇಸ್ ದ ಒನ್ ಆಫ್ ದ ಟೀಚರ್ ಆಫ್ ಕಾನ್ವೆಂಟ್ ಸ್ಕೂಲ್ ಅಂತ ಹಾಗೆ ಇಡೀ ವೈರಲ್ ಮಾಡಿದ್ದಾರೆ. ಆ ನಂತರದಿಂದ ನನಗೆ ಒಂದು ಸಾಧಾರಣ 12:30 ನಂತರದಿಂದ ನಿರಂತರವಾಗಿ ಒಂದು 2-3/4 ಗಂಟೆ ತನಕ ನಿರಂತರವಾಗಿ ಹೊರದೇಶದಿಂದ ಕರೆಗಳು ಬರ್ತಾ ಇದೆ. ನಾನು ಅದನ್ನು ಒಂದನ್ನು ಸಹ ರಿಸೀವ್ ಮಾಡಲಿಲ್ಲ. ಬಟ್ 12 ಗಂಟೆ ನನ್ನ ಹಸ್ಬೆಂಡ್ ರಿಸೀವ್ ಮಾಡಿದ್ರಂತೆ. ಹಾಗೆ ಜೋರಾಗಿ ಕವಿತಾ ಇಲ್ಲಿದ್ದಾರೆ ಅಂತ ಕೇಳುವಾಗ ಅವ್ರು ಮಲಗಿದ್ದಾರೆ ಅಂತ ಹೇಳಿದರು. ಸೊ ಕಾಲ್ ಕಟ್ ಆಯಿತು. ಆನಂತರ ಯಾವುದೇ ಕಾಲನ್ನು ನಾನು ರಿಸೀವ್ ಮಾಡಿಲ್ಲ ಸರ್, ಬಿಕಾಸ್ ನನಗೆ ಅದು ಅನಗತ್ಯ. ನನ್ನಲ್ಲಿ ಅವರಿಗೆ ಪ್ರಶ್ನೆ ಮಾಡುವಂಥದ್ದು ಏನಿಲ್ಲ, ಅದು ಅನಗತ್ಯ. ನಾನು ಯಾರಿಗೆ ಉತ್ತರ ಕೊಡಬೇಕು ಅವರಿಗೆ ಕೊಡ್ತೇನೆ. ಸೊ ಅದರ ಬಗ್ಗೆ ಹಾಗಿದ್ದಾಗ ಒಂದು 2 ದಿನ ಬಿಟ್ಟು ಮೊನ್ನೆ ಸ್ಯಾಟರ್ಡೆ ದಿನ ಇನ್ನೊಬ್ಬರು ಕತಾರಿಂದ ಒಂದು ಮೆಸೇಜ್, ವಲ್ಗರ್ ಹೇಳಿದರೆ ಭಾರಿ ಕೆಟ್ಟದಾಗಿ ಮಾತಾಡಿ ನನಗೊಂದು ಮೆಸೇಜ್ ಮಾಡಿದರು. ಅದ್ರ ಬಗ್ಗೆ ನಾನು